ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕ್ರಿಕೆಟ್ ಆಟದಲ್ಲಿ ಆರಂಭವಾದ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿತು. ಮಕ್ಕಳ ಚಿಲ್ಲರೆ ಗಲಾಟೆ ಹಿರಿಯರ ವೈಷಮ್ಯಕ್ಕೆ ಕಾರಣ. ಎರಡು ಕುಟುಂಬಗಳ ನಡುವೆ ಕಾನೂನು ಹೋರಾಟಕ್ಕೆ ಕಾರಣವಾದ ಕ್ರಿಕೆಟ್ ಜಗಳ. ಅರ್ಚಕ ಪೂಜಾರಮ್ಮ ವಿರುದ್ಧ ಕೋಟಿ ವಂಚನೆ ಆರೋಪ. ಮನನೊಂದು ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆ. ದೇವರ ಹೆಸರಿನಲ್ಲಿ ದುಡ್ಡಿನ ಆಟ. ಮೃತನ ಕುಟುಂಬಸ್ಥರ ಗಂಭೀರ ಆರೋಪ. ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಕ್ಷಣಗಣನೆ. ಹಿಂದೂಪರ ಸಂಘಟನೆಗಳಿಗೆ ಆಹ್ವಾನ ನೀಡಿದ ಆರೋಪ. ಕಾಂಗ್ರೆಸ್ ಮುಖಂಡರಿಗೆ ಆಹ್ವಾನ. ಹಿಂದೂ ಮುಖಂಡರ ನಿರ್ಲಕ್ಷ್ಯದ ಬಗ್ಗೆ ಹಿಂದೂ ಸಂಘಟನೆಗಳ ಪ್ರಶ್ನೆ. ವಾರ್ತೆಗಳ ವಿವರ. ಮಕ್ಕಳ ನಡುವಿನ ಸಣ್ಣ ಪುಟ್ಟ ಜಗಳವೊಂದು ಎರಡು ಕುಟುಂಬಗಳ ನಡುವಿನ ವಾಗ್ವಾದ ಹಾಗೂ ಗಲಾಟೆಗೆ ಕಾರಣವಾಗಿ ಕೊನೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದಲ್ಲಿ ನಡೆದಿದೆ. ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಮಾತಿನ ಚಕಮಕಿ ಪೋಷಕರ ಮಟ್ಟಕ್ಕೆ ತಲುಪಿ ಎರಡು ಕುಟುಂಬಗಳ ನಡುವೆ ಉದ್ವಿಗ್ನ ವಾತಾವರಣ ಸೃಷ್ಟಿಸಿತು. ಈ ಕುರಿತು ಒಂದು ವರದಿ. ಹೀಗೆ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಪರಸ್ಪರ ದೂರು ನೀಡಲು ಬಂದಿರುವ ಕುಟುಂಬಸ್ಥರು. ಮತ್ತೊಂದೆಡೆ ಮಕ್ಕಳ ನಡುವಿನ ಕ್ಷುಲ್ಲಕ ವಿಚಾರಕ್ಕೆ ಆರಂಭವಾದ ಗಲಾಟೆ ದೊಡ್ಡವರ ಮಟ್ಟಕ್ಕೆ ತಲುಪಿರುವ ಘಟನೆ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದಲ್ಲಿ ಯುವಕರು ಕ್ರಿಕೆಟ್ ಆಡುತ್ತಿದ್ದ ವೇಳೆ ಮಾತಿನ ಚಕಮಕಿ ನಡೆದು ಬಳಿಕ ಅದು ಜಗಳದ ರೂಪ ಪಡೆದಿದೆ. ಯುವಕರ ನಡುವಿನ ಈ ಗಲಾಟೆ ಮನೆಗಳಿಗೆ ತಲುಪುತ್ತಿದ್ದಂತೆ ಎರಡೂ ಕುಟುಂಬಗಳ ಪೋಷಕರು ಮಧ್ಯ ಪ್ರವೇಶ ಮಾಡಿದ್ದ ಮಾತಿಗೆ ಮಾತು ಬೆಳೆದು ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಎರಡೂ ಕುಟುಂಬಗಳ ಸದಸ್ಯರು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಪರಸ್ಪರ ದೂರು ನೀಡಿದ್ದಾರೆ. ತಮ್ಮ ಕುಟುಂಬದವರ ಮೇಲೆ ಎದುರಾಳಿ ಗುಂಪು ಹಲ್ಲೆ ಹಾಗೂ ಬೆದರಿಕೆ ಹಾಕಿದೆ ಎಂದು ಆರೋಪಿಸಿದ್ದಾರೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಕಂದವಾರ. ಓಕೆ, ಇವ್ರದ್ದು ನಿಶಾಂತ್ ಶಿವಮನ್ಯ ಅಂತ ಕ್ರಿಕೆಟ್ ಆಡೋಕೆ ಹೋಗವ್ರೆ. ನಿಶಾಂತನ ಕ್ರಿಕೆಟ್ ಆಡೋಕೆ ಹೋಗಿ ಸಾಯಂಕಾಲ ಒಂದು 6:30ಗೆ ಗಲಾಟೆ ಮಾಡ್ಕೊಂಡವ್ರೆ ಮುಸ್ಲಿಮ್ ಅವ್ರ ಜೊತೆ, ಅವ್ರ ಫ್ರೆಂಡ್ಸ್ ಜೊತೆ. ಅಲ್ಲಿಂದ ಬಂದು ಸಾಯಂಕಾಲ ಮನೆ ಹತ್ರ ಬಂದವ್ರೆ. ಅವ್ರು ಡೈರೆಕ್ಟಾಗಿ ಮನೆ ಹತ್ರ ಬಂದುಬಿಟ್ಟು ಯಾರನ್ನ ಕರೆಸ್ಬಿಟ್ಟು ಅಂತ ಕರೆಸವ್ರೆ. ಇವ್ರು ಬಂದು ನಮ್ಮ ಮಾವ ಎಲ್ಲ ಏನಕ್ಕೆ ಗಲಾಟೆ ಅಂತ, ಏನಕ್ಕೆ ಅಮ್ಮ ಅಕ್ಕನ ಮಾತಾಡ್ತಿದ್ಯಾ, ನಿಧಾನ ಕರೆಕ್ಟಾಗಿ ಮಾತಾಡೋ ಅಂತ ಇವ್ರು ಮಾತಾಡವ್ರೆ. ಅವ್ರು ಬಂದು 4-5 ಜನ ಬಂದು ಫಸ್ಟು ಬಂದಿದ್ರಂತೆ, ಹೊಡೆದ್ಬಿಟ್ರು. ಅವ್ರು ಮತ್ತು ಯಾರೋ ಬೇರೆ ಯಲಹಂಕ ಸಿಟಿ ಕಡೆಯಿಂದ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಬಂದು ಅವ್ರು ಕರೆಸ್ಬಿಟ್ಟವ್ರೆ ಹುಡುಗರನ್ನ ಎಲ್ಲ ಒಂದು 20 ಜನನ ಕರೆಸ್ಬಿಟ್ಟು ಓಡಿಸವ್ರೆ. ಇವ್ರು 3 ಜನನಾಗೆ, ನಿಶಾಂತ್ಗೆ, ಶಿವಮನ್ಯಗೆ, ಇವ್ರಿಗೆ. ಇವ್ರನ್ನ ಕೈಯಲ್ಲೇ ಹೊಡೆದಾಡ್ಕೊಂಡವ್ರು, ಹೊಡೆದ್ಬಿಟ್ಟವ್ರೆ.
ಮತ್ತು ನಾನು 10:30 ಅಲ್ಲೂ ಬಂದು ದೊಡ್ಡವರು ಎಲ್ಲ ಹೋಗಿ ಸಾಲ್ವ್ ಮಾಡವ್ರೆ, ಹೋಗಿ ಅಂತ ಬಗೆಹರಿಸ್ಕೊಟ್ಟು ಹೋಗವ್ರೆ. ಮತ್ತು 11:30ಗೆ ಬಂದವ್ರೆ, ಮತ್ತು 11:30 ನೈಟಲ್ಲಿ 11:30 ಬಂದು ನಾನು ಬಂದೆ. ನಾನು ಬಂದಮೇಲೆ ಒಂದು 20 ಜನ 15 ಜನ ಬಂದು ಮತ್ತೆ ಗಲಾಟೆಗೆ ಬಂದರು. ಇವ್ರಿಗೆ ಜೀವ ಬೆದರಿಕೆ ಹಾಕ್ಬಿಟ್ಟವ್ರೆ. ಓಕೆನಾ, ಇಲ್ಲಿಂದ ಇರಿಸಲ್ಲ, ಸಾಯಿಸ್ಬಿಡ್ತೀವಿ, ನೋಡ್ಬಿಡ್ತೀನಿ, ಇಷ್ಟಕ್ಕೆ ನಾನು ನಿಲ್ಲಿಸಲ್ಲ, ಇದು ಹಂಗೆ ಅಂತ. ಇವರು ಸಾಹೆಲ್ಲು ಇವರು ಅಂತ ರಘು ಅವರು. ನಮ್ಮ ಮೇಲೆ ನಾನು ಬಂದು ಗಾಡಿ ಟಾಟಾ ಎಸ್ಸಿಂದ ಮತ್ತು 11:30ಗೆ ಕ್ಲೋಸ್ ಆಗಿತ್ತು ಆ ಮ್ಯಾಟ್ರು. ಮತ್ತು 1 o'clockಲ್ಲಿ ನಾವು ಅಲ್ಲೇ ಇದ್ವಿ. 1 o'clockಯಿಂದ ನಾನು ವಾಶ್ರೂಮ್ಗೆ ಹೋಗೋವಾಗ ನಾನು ನಿಶಾಂತ್ ಶಿವಮನ್ಯ ನಾವು ಹುಡುಗರೆಲ್ಲ ಕೆರೆ ಹತ್ರ ಹೋಗ್ತಿದ್ವಿ. ಟಾಟಾ ಎಸ್ಸಿ ಬಂದು ಗುದ್ದಕ್ಕೆ ಬಂದರು. ಓಕೆನಾ, ಗುದ್ದಕ್ಕೆ ಬಂದು ಅವರೇ ಗ್ಲಾಸ್ಗಳೆಲ್ಲ ಹೊಡ್ಕೊಂಡು ನಮ್ಮ ಮೇಲೆ ಹಾಕ್ಬಿಟ್ರು. ಓಕೆನಾ, ನಾವು ಇಳಿಸ್ಬಿಟ್ಟು ಯಾರನೇನಂತ ಏನೇನೋ ಕೆಟ್ಟ ಮಾತುಗಳೆಲ್ಲ ಬೈದ್ಬಿಟ್ಟು. ಅವರು ಸೇಮ್ ಸಾಹೇಲು ಇವರು ಅಡ್ಮಿಂಟ್ ಆಗೋರಲ್ಲ, ಅವರೆಲ್ಲ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಗಾಡಿಯಲ್ಲಿ. ಬಂದು ನನಗಿಲ್ಲ ತಲ್ಲದ್ರಲ್ಲಿ ನನಗೆ ಇದು ಮಾಡಿದ್ರು. ತಲ್ಲಿದ ತಕ್ಷಣ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ತಲ್ಬಿಟ್ಟು ಅವ್ರು ಬಿದ್ದೋದ್ರು. ಓಕೆನಾ, ಅವ್ರು ಕುಡ್ದಿದ್ರು ಆ್ಯಕ್ಚುಲಿ. ಪ್ರಕರಣದ ಗಂಭೀರತೆಯನ್ನ ಅರಿತ ಪೊಲೀಸರು ಎರಡೂ ಕುಟುಂಬಗಳ ಸದಸ್ಯರು ಹಾಗೂ ಯುವಕರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿರುವ ಪೊಲೀಸರು ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಮಕ್ಕಳ ನಡುವಿನ ಸಣ್ಣ ಪುಟ್ಟ ಗಲಾಟೆಗಳು ದೊಡ್ಡವರ ಮಟ್ಟಕ್ಕೆ ತಲುಪಿ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತಿರುವುದು ಆತಂಕಕ್ಕೆ ಕಾರಣವಾಗಿದ್ದ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ನಿಗಾ ವಹಿಸಿದ್ದಾರೆ. ಸರ್, ನನ್ನ ಹೆಸರು ಶಬಾನಾ ಅಂತ. ನಾನು ಸುಹೇಲ್ ಅವರು ಹೆಂಗಸರು. ಮಕ್ಕಳು ಜಗಳ ಮಾಡ್ಕೊಂಡಿದ್ದಾರೆ ಕ್ರಿಕೆಟ್ಗೋಸ್ಕರ. ಅವ್ರವ್ರು ಮಾತಾಡಿಕೊಂಡು ಮಕ್ಕಳಿಗೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವ್ರ ಮಗನಿಗೂ ಬೈದ್ಬಿಟ್ಟು ನನ್ನ ಮಗನಿಗೂ ಹೊಡೆದ್ಬಿಟ್ಟು ನಾನು ಕರ್ಕೊಂಡು ಬಂದೆ. ಆದ್ರ ಮೇಲೆ ಇವರೆಲ್ಲ ಗ್ಯಾಂಗ್ ಮಾಡಿಕೊಂಡು ನನ್ನ ಮನೆ ಹತ್ರ ಬಂದಿದ್ದರು. ನಮಗೂ ಅವ್ರಿಗೂ ಜಗಳ ಆಯಿತು, ಅವ್ರಿಗೂ ಜಗಳ ಆಯಿತು, ನಮಗೂ ಜಗಳ ಆಯಿತು. ರಾತ್ರಿ 11:15ಗೆ ನನ್ನ ಮನೆ ಹತ್ರ ಬಂದಿದ್ದಾರೆ. ನನ್ನ ಹತ್ರ ಎಲ್ಲ ಪ್ರೂಫು ಇದೆ, ನಾನು ತೋರಿಸ್ತೀನಿ ಸರ್ ಅವ್ರಿಗೆ. ನನ್ನ ಹತ್ರ ಪ್ರೂಫ್ ಇದೆ. ಯಾಕಂದರೆ ಅವ್ರು 11:00ವರೆಗೆ ಬಂದು ಇಬ್ಬರು ನನ್ನ ಮನೆ ಬಾಗಿಲು ತಟ್ಟಿದ್ದಾರೆ. ಅದು ಬಂದುಬಿಟ್ಟು ನನ್ನ ಮಗನ ಶರ್ಟ್ ಎಳ್ದಿದ್ದಾರೆ, ಬಾರೋ SI ಅವ್ರು ಮಾತಾಡಬೇಕಂತೆ ಅಂತ. 11 ಗಂಟೆ ರಾತ್ರಿಗೆ SI ಅವ್ರು ನಮ್ಮನೆ ಹತ್ರ ಗಲಾಟೆ ಆಗಿರೋದು. ನಮ್ಮನೆ ಹತ್ರ ಬರೋದು ಬಿಟ್ಟು ಇವ್ರ ಕಾರಲ್ಲಿ ಬಂದು ಅವ್ರ ಮನೆ ಹತ್ರ ಇಳಿತಾರ. ಅದಕ್ಕೆ ನಾನು ಹೋಗಿಲ್ಲ ಸರ್, ನನ್ನ ಮಗನೂ ಕಳಿಸಿಲ್ಲ. ಆದ್ರ ಮೇಲೆ 11:00ವರೆಗೆ ನನ್ನ ಯಜಮಾನ್ರಲ್ಲಿ ಬರ್ತಾಯಿದ್ರೆ ಅಲ್ಲಿ ಹೊಡೆದು ಬಿಟ್ಟು ಅವ್ರಿಗೆ ತುಂಬ ಏಟುಗಳಾಗಿದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಇವಾಗ ನನಗೆ ನ್ಯಾಯ ಬೇಕು, ಇಲ್ಲ ಅಂದರೆ ನನಗೆ ಆಗಲ್ಲ ಸರ್, ನನಗೆ ನ್ಯಾಯನೇ ಬೇಕು. ನೀವು ಕೊಡಿಸಿ ನ್ಯಾಯ. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಅವ್ರು ಎಲ್ಲಿ ಹೊಡೆದಿದ್ದಾರೆ, ಯಾಕೆ ಹೊಡೆದಿದ್ದಾರೆ, ಹೆಂಗೆ ಹೊಡೆದಿದ್ದಾರೆ. ಮಕ್ಕಳ ವಿಷಯ ಸರ್. ಅವ್ರ ಮನೆಯಲ್ಲಿ ತಟ್ಟೆಯಲ್ಲಿ ನನ್ನ ಮಗ ಊಟ ಮಾಡಿದ್ದಾನೆ, ಅವ್ರ ಮನೆ ತಟ್ಟೆಯಲ್ಲಿ ನನ್ನ ಮಗ ಊಟ ಮಾಡಿದ್ದಾನೆ, ನನ್ನ ಮಗ ತಟ್ಟೆಯಲ್ಲಿ ಅವ್ರು ಊಟ ಮಾಡಿದ್ದಾನೆ. ಅವರು ಇಷ್ಟಿಷ್ಟು ಮಕ್ಕಳ ವಿಷಯಕ್ಕೆ ಇವರೆಲ್ಲ ಕುಡ್ಕೊಂಡು ಬಂದು ನಮ್ಮ ಮನೆಗೆ ನುಗ್ಗಿಬಿಟ್ಟು ನನ್ನ ಗಂಡಗೆ ಹೊಡೆಯೋ ಕೆಲಸ ಇವ್ರಿಗೇನಿತ್ತು ಸರ್. ಇವಾಗ ನಾವು ಕುಡ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಜಗಳ ಮಾಡ್ಬೋದಲ್ಲಾಗಿತ್ತ ಸರ್. ನಾವು 1 ನಿಮಿಷನೂ ಅವ್ರ ಮನೆ ಹತ್ರ ಹೋಗಿಲ್ಲ ಸರ್. ನಾವು ಇಬ್ಬರು ಮಕ್ಳಿಗೂ ಇದು ಮಾಡಿದ್ದೀವಿ. ಆದರೆ ಇವ್ರು ತುಂಬ ಕೆಟ್ಟದ ಕೆಲಸ ಮಾಡಿದ್ದಾರೆ ಸರ್. ನನಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ಇವಾಗ ಬೇಕು ಅಂತ ಪ್ರೂಫ್ ಇದ್ದರೆ ಹಾಸ್ಪಿಟ್ಲಲ್ಲಿ ಹೋಗಿ, ನಡೀತಾನೂ ಇಲ್ಲ ಏನೂ ಇಲ್ಲ, ನೋಡಿ ನೀವೇ, ನಾವು ಇಲ್ಲೇ ಇರ್ತೀವಿ, ಅಲ್ಲಿ ನೋಡಿ. ಕೈಯಲ್ಲೆಲ್ಲ ಸರ್ ಒಂದು 4-5 ಜನ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಎಲ್ಲ ಏಟ್ ಆಗಿಬಿಟ್ಟಿದೆ, ಹೋಗಿ ನೋಡಿ. ಒಟ್ಟಾರೆ ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಯುವಕರ ನಡುವಿನ ಚಿಲ್ಲರೆ ಗಲಾಟೆ ಎರಡು ಕುಟುಂಬಗಳ ನಡುವಿನ ವೈಷಮ್ಯಕ್ಕೆ ಕಾರಣವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿಸುವಂತಾಗಿದೆ. ಸದ್ಯ ಎರಡೂ ಕಡೆಯವರ ದೂರಿನ ಆಧಾರದ ಮೇಲೆ ಪೊಲೀಸರು ಸಮಾಲೋಚನೆ ನಡೆಸಿ ಬುದ್ಧಿವಾದ ಹೇಳಿ ವಾಪಸ್ಸು ಕಳುಹಿಸಿದ್ದಾರೆ. ತವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದೇವರ ಮೇಲಿನ ಭಕ್ತಿ ಮತ್ತು ನಂಬಿಕೆಯನ್ನು ಬಂಡವಾಳ ಮಾಡಿಕೊಂಡು ಕೋಟಿ ರೂಪಾಯಿ ವಂಚನೆ ನಡೆಸಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಣ ಮರಳಿ ಸಿಗದೆ ಮಾನಸಿಕವಾಗಿ ಕುಗ್ಗಿದ ವ್ಯಕ್ತಿಯೊಬ್ಬರು ಕಾಡಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಂಚಲನ ಮೂಡಿಸಿದೆ. ದೇವಾಲಯದ ಅರ್ಚಕ ಹಾಗೂ ಪೂಜಾರಮ್ಮ ವಿರುದ್ಧ ಮೃತನ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದು, ಆರೋಪಗಳನ್ನು ಸಂಬಂಧಪಟ್ಟವರು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಹಾಗಾದರೆ ಏನಿದು ಪ್ರಕರಣ? ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಆದಿ ಪರಾಶಕ್ತಿ ದೇವಾಲಯದ ಅರ್ಚಕ ವೆಂಕಟರಮಣಪ್ಪ ಹಾಗೂ ಪೂಜಾರಮ್ಮ ಜಯಸುಧಾ ವಿರುದ್ಧ ಮೃತ ಲಕ್ಷ್ಮೀನಾರಾಯಣ ಅವರ ಕುಟುಂಬಸ್ಥರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ.
ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ನಿವಾಸಿಯಾಗಿದ್ದ ಲಕ್ಷ್ಮೀನಾರಾಯಣ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಸಂಬಂಧಿಕರಾಗಿದ್ದು, ಕಳೆದ ಹಲವು ವರ್ಷಗಳಿಂದ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದ ಅವರು ಅರ್ಚಕ ಮತ್ತು ಪೂಜಾರಮ್ಮ ಅವರ ಮಾತುಗಳನ್ನ ನಂಬಿ ಹಣ ಹೂಡಿಕೆ ಮಾಡಿದ್ದರೆಂದು ಕುಟುಂಬಸ್ಥರು ಹೇಳುತ್ತಿದ್ದಾರೆ. ದೇವರಿಗೆ ₹1 ಕೊಟ್ಟರೆ ಅದು ದುಪ್ಪಟ್ಟಾಗಿ ಮರಳಿ ಬರುತ್ತದೆ ಎಂದು ನಂಬಿಸಿ ಜಮೀನು ಮಾರಾಟದಿಂದ ಬಂದ ಹಣ ಸೇರಿದಂತೆ ಸುಮಾರು ₹1 ಕೋಟಿವರೆಗೆ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ಬಳಿಕ ಹಣವನ್ನ ವಾಪಸ್ ಕೇಳಿದಾಗ ತಪ್ಪಿಸಿಕೊಳ್ಳಲು ಆರಂಭಿಸಿದ್ದು, ಆಗ ತಾವು ವಂಚನೆಗೆ ಒಳಗಾಗಿರುವುದು ಗೊತ್ತಾಯಿತು ಎಂದು ಕುಟುಂಬಸ್ಥರು ದೂರಿದ್ದಾರೆ. ಇವರಿಗೆ ಸಮಸ್ಯೆ ಏನು ಅಂದರೆ ಒಂದು ಎಕರೆ 3 ಗುಂಟೆ ಒಂದು ಜಮೀನು ಮಾರಿದ್ರು. ಆ ಜಮೀನು ಮಾರಿದ ದುಡ್ಡಲ್ಲಿ ಅಡ್ವಾನ್ಸಿಂದ ಹಿಡಿದು ಇಲ್ಲಿ ತಮ್ಮನಾಯಕನಹಳ್ಳಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದ. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ದೇವಸ್ಥಾನದವರು ಇವನ ಹತ್ರ ಇವನಿಗೆಲ್ಲ ಏನೋ ಬ್ರೈನ್ ವಾಶ್ ಮಾಡಿ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಇವನ ಹತ್ರ ಸುಮಾರು ಹತ್ರ $1 ಕೋಟಿ ದುಡ್ಡಷ್ಟು ಅವನು ವಸೂಲಿ ಮಾಡಿಕೊಂಡು ಅವರು ಫಸ್ಟ್ ಕ್ಲಾಸಾಗಿ ಡಬಲ್ ಬೆಡ್ರೂಮ್ ಮನೆ ಕಟ್ಕೊಂಡು ಒಡವೆಗಳು ತೊಗೊಂಡು ಎಲ್ಲನೂ ಇವನಿಗೆ ಭಾಳ ಮೋಸ ಮಾಡಿದ್ದಾರೆ. ಅದ್ರ ನಮ್ಮ ಹತ್ರ ಭಾಳಷ್ಟು ನೋವು ತೋಡ್ಕೊಂಡಾಗ ನಾವು ಸುಮಾರು ಒಂದು 3-4 ತಿಂಗಳ ಹಿಂದಗಡೆ ತಮ್ಮನಾಯಕನಹಳ್ಳಿ ಅನ್ನೋ ಚಿಕ್ಕಬಳ್ಳಾಪುರ ತಾಲೂಕು ಸೇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ DYSP ಸಬ್ ಇನ್ಸ್ಪೆಕ್ಟರ್ಗೆ ಇಬ್ಬರಿಗೂ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರು ಮಾಜರ್ ಮಾಡ್ತೀರಿ ಅಂದರು. ಸರಿ, ಅದು ಏನಾಯಿತು ಅಂತ ಅಷ್ಟಕ್ಕೆ ನಿಂತಿದೆ, ಅದು ಏನು ಮಾಡಲಿಲ್ಲ. ಅವತ್ತಿಂದನೂ ಇವನಿಗೊಂದು ಸ್ವಲ್ಪ ಟಾರ್ಚರ್ ಇತ್ತು. ಅದಾದಮೇಲೆ ಶಿಡ್ಲಘಟ್ಟದಲ್ಲಿ ರಾಜ್ಕುಮಾರ್ ಅಂತ ಇವರ ಹತ್ರ 1 ಎಕರೆ ಜಮೀನು ತೊಗೊಂಡಿದ್ದಾರೆ. ಅದ್ರದ್ದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಬಿಟ್ಟು ಇವನಿಗೆ ಸರಿಸುಮಾರು ದುಡ್ಡು ಕೊಡಬೇಕು. ಇಷ್ಟು ಅಂತಲ್ಲ, ಸರಿಸುಮಾರು ದುಡ್ಡು ಕೊಡಬೇಕು. ಇದುವರೆಗೂ ದುಡ್ಡು ಕೊಟ್ಟಿರಲಿಲ್ಲ. ಆ ನೋವನ್ನೆಲ್ಲ ನನ್ನ ಹತ್ರ ಭಾಳ ಸರಿ ತೋಡ್ಕೊಂಡ. ಈ ಥರ ನನಗೆ ದುಡ್ಡು ಈ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂಗೆ ಮೋಸ ಮಾಡಿದ್ದಾರೆ, ದುಡ್ಡು ಕೊಡಲಿಲ್ಲ ಅಂತ. ಸುಮಾರು ಏನೋ ದುಡ್ಡು ಕೇಳೋಕ್ಕೆ ಹೋದರೆ ಎಲ್ಲ ಬೆದರಿಕೆಗಳೆಲ್ಲ ಆಗ್ತಾಯಿದ್ರಂತೆ. ಮೇಲಾಗಿ ಪಾಪ ಇವನೊಂದು ಸ್ವಲ್ಪ ಒಂದು ಅಮಾಯಕತನ ನೋಡಿಕೊಂಡು ನಮ್ಗೆ ಯಾಕೋ ಸಸ್ಪೆಕ್ಟ್ ಇದೆ, ಇದ್ರ ಮೇಲೆ ಯಾರ್ದೋ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಪ್ರತಿ ನಾನು ನಿಮ್ಗೆ ಕೊಡ್ತೀನಿ ಸರ್. ಅದರಲ್ಲಿದೆ ಎಲ್ಲ ಡೀಟೇಲ್, ಅಡ್ರೆಸ್ ಸಮೇತ ಇದೆ. ಸ್ವಾಮಿ ಪರಿಚಯ ಅಂದರೆ ಇವರು ಸುಮಾರು ಒಂದು 2-3 ವರ್ಷಗಳಿಂದ ಆ ದೇವಸ್ಥಾನಕ್ಕೆ ಹೋಗೋದು ಬರೋದು, ದೇವ್ರ ಮೈ ಮೇಲೆ ಬರುತ್ತೆ ಅಂತೆಲ್ಲ ಇವರೆಲ್ಲ ಅಲ್ಲೆಲ್ಲ ದೇವ್ರ ಮೈ ಮೇಲೆ ಬರೋದು. ಗಂಡ ಹೆಂಡ್ತಿಗೆ ಮೈ ಮೇಲೆ ಬರೋದು. ಹೆಂಡ್ತಿ ಮೈ ಮೇಲೆ ಬಂದಾಗ ನೀನು ನನಗೆ ಇದು ಗಂಡ ಅಂತ ಹೇಳ್ತಾ ಇರಲಿಲ್ಲ. ಅವರು ದೊಡ್ಡ ಚೌಡಿ ಚಿಕ್ಕ ಚೌಡಿ ಅಂತೇನೋ ಹೆಸರು ಇಟ್ಕೊಂಡಿದ್ರಂತೆ. ನೀವು ನನ್ನ ಗಂಡನ ಜೊತೆ ಹೋಗಿ ಅವರು ನೀನು ಇವು ದೇವಸ್ಥಾನಕ್ಕೆ ₹1 ಕೊಟ್ಟರೆ ನಿಮ್ಗೆ ₹2 ಬರುತ್ತೆ ಅಂತೆಲ್ಲ ಹೇಳಿ ಇವನು ಬ್ರೈನ್ ವಾಶ್ ಮಾಡಿ ಮೋಸ ಮಾಡಿ ಇವನ ಹತ್ರ ಸುಮಾರು ₹1 ಕೋಟಿ. ಅದರಲ್ಲೂ ವೈಟ್ ಅಮೌಂಟ್ ಬರೀ ಬ್ಯಾಂಕು, ಚೆಕ್ಕು, ATM ಅದ್ರ ಮುಖಾಂತರನೇ ಸುಮಾರು ಒಂದು 40-50 ಲಕ್ಷ ಅದರಲ್ಲಿ ಡ್ರಾ ಮಾಡವ್ರೆ. ಇನ್ನು ಮಿಕ್ಕಿದೆಲ್ಲನೂ ಇವನು ಬ್ಲ್ಯಾಕ್ ಮನಿ ಅಂದರೆ ಮಾಮೂಲಿ ಕ್ಯಾಶ್ ತರಿಸ್ಕೊಂಡಿದ್ದಾರೆ. ಇವನಿಗೂ ಇವನ ಹೆಂಡ್ತಿಗೂ ಒಂಥರ ಮಂಕು ಬೂದಿ ಹಚ್ಚಿಬಿಟ್ಟು ದೇವಸ್ಥಾನ ಅಂದ್ಕೊಂಡು ಸುಮಾರು ₹1 ಕೋಟಿವರೆಗೂ ಇವರು ದೇವಸ್ಥಾನದವ್ರು ತೊಗೊಂಡಿದ್ದಾರೆ ಸರ್. ಇನ್ನು ಲಕ್ಷ್ಮೀನಾರಾಯಣ ಕೊಟ್ಟ ಹಣ ವಾಪಸ್ ಬರದ ಹಿನ್ನೆಲೆ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದರು ಎನ್ನಲಾಗಿದೆ. ಈ ಸಂಬಂಧ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದರೆಂದು ಕುಟುಂಬಸ್ಥರು ಹೇಳುತ್ತಿದ್ದಾರೆ. ಆದರೆ ಯಾವುದೇ ಪರಿಹಾರ ಸಿಗದ ಬೇಸರದಲ್ಲಿದ್ದ ಲಕ್ಷ್ಮೀನಾರಾಯಣ ಗುರುವಾರ ಮನೆಯಿಂದ ಬೈಕ್ನಲ್ಲಿ ಹೊರಟು ಹೋಗಿದ್ರು. ರಾತ್ರಿ ಹೊತ್ತಾದರೂ ಮನೆಗೆ ಬರದ ಕಾರಣ ಕುಟುಂಬಸ್ಥರು ಹುಡುಕಾಟ ನಡೆಸಿದ್ರು. ಮರುದಿನ ಬೆಳಗ್ಗೆ ಹಲವು ಬಾರಿ ಕರೆ ಮಾಡಿದಾಗ ಸ್ಥಳೀಯ ವ್ಯಕ್ತಿಯೊಬ್ಬರು ಕರೆ ಸ್ವೀಕರಿಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಗಿರ್ಲಹಳ್ಳಿ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಲಕ್ಷ್ಮೀನಾರಾಯಣ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ಕುಟುಂಬಸ್ಥರು ಸ್ಥಳಕ್ಕೆ ಧಾವಿಸಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ನಮ್ಮ ತಂದೆಯವರ ಹೆಸರು ಬಿ ಲಕ್ಷ್ಮೀನಾರಾಯಣ ಅಂದ್ಬಿಟ್ಟು. ನೆನ್ನೆ 6:30-7 ಗಂಟೆ ಆಗಿತ್ತಣ್ಣ. ಎಲ್ಲಿಗೆ ಹೋಗ್ತೀನಿ ಅಂತ ಏನು ಹೇಳಿಲ್ಲ. ನಾವು ಬರ್ತಾರೆ ಅಂತ ಫೋನ್ ರಿಂಗ್ ಆಗ್ತೈತಲ್ಲ, ಬರ್ತಾರೆ ರಿಸೀವ್ ಮಾಡ್ತಾನೆ ಇದ್ವಿ. ತಿರ್ಗಿ ಬೆಳಗ್ಗೆ ನಮ್ಮ ಮಾವಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಬಂದಿಲ್ಲ ಅಂದ್ಬಿಟ್ಟು ಫೋನ್ ಮಾಡಿದಾಗ ಈ ಫೋನ್ ಕಂಟಿನ್ಯೂಸ್ ಮಾಡೋ ಹೊತ್ನಾಗ ಇಲ್ಲಿರೋರು ನೋಡಿಬಿಟ್ಟು ಫೋನ್ ಯಾರೋ ರಿಪೀಟ್ 75 ಮಿಸ್ ಕಾಲ್ ಇದೆ ಅಂದ್ಬಿಟ್ಟು ಮಾಡಿಬಿಟ್ಟು ಹಿಂಗಾಗಿದೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅವ್ರದ್ದೇ 7909. ಅಲ್ಲ, ಯಾಕೆ ಹಿಂಗೆ ಮಾಡ್ಕೊಳ್ಳೋಕೆ ಸರ್? ಅಲ್ಲ, ಅಲ್ಲಿ ಮೇನ್ ರೋಡ್ ಹೋಗಕ್ಕ ಸಾಹೇಬ್ರನ್ನ ಕರ್ಕೊಂಬರಕ್ಕ ಮಾಡ್ಕೊಳ್ಳೋಂತಾರ ಗಟ್ಟಿ ಫೈನಾನ್ಷಿಯಲ್ ಮನೆಯಲ್ಲಿ ಏನು 7909 ಅವ್ರದ್ದೇ. ದುಡ್ಡು ಇಸ್ಕೊಂಡು ಜಾಸ್ತಿ ದುಡ್ಡು ಇಸ್ಕೊಂಡು ಇಲ್ಲ ಕುಡಿತಾರೆ. ಇನ್ನೊಂದೆಡೆ ಪ್ರಕರಣವು ದೊಡ್ಡಬಳ್ಳಾಪುರ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು, ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆತ್ಮಹತ್ಯೆಗೆ ನಿಖರ ಕಾರಣವೇನು,
ಹಣಕಾಸು ವ್ಯವಹಾರಗಳ ಹಿನ್ನೆಲೆ ಏನು ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಇದರ ಮಧ್ಯೆ ತಮ್ಮ ವಿರುದ್ಧ ಕೇಳಿಬಂದಿರುವ ಎಲ್ಲ ಆರೋಪಗಳನ್ನು ಅರ್ಚಕ ವೆಂಕಟರಮಣಪ್ಪ ಹಾಗೂ ಪೂಜಾರಮ್ಮ ಜಯಸುಧಾ ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಪಡೆದಿದ್ದ ಹಣವಿದ್ದರೆ ಅದನ್ನ ಹಿಂದಿರುಗಿಸಿದ್ದೇವೆ, ನಮ್ಮ ಮೇಲೆ ದೇವರು ಬರುತ್ತಾರೆ ಎಂಬ ಮಾತುಗಳೆಲ್ಲ ಸುಳ್ಳು, ದೇವಾಲಯದಲ್ಲಿ ಯಾವುದೇ ಪವಾಡ ನಡೆಯುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಒಂದೇ ಅಲ್ಲ, ನಾನೇ ದೇವರಲ್ಲ, 1 ರೂಪಾಯಿ 2 ರೂಪಾಯಿ ಮಾಡ್ಕೊಳ್ಳೋದು ದೇವರಲ್ಲ, ಇದೆಲ್ಲ ಸುಳ್ಳು. ಇದೇ ನಾವೇನು 1 ರೂಪಾಯಿ 2 ರೂಪಾಯಿ ಮಾಡ್ಕೊಂಡು ನಾವು ದೇವ್ರ ಮೇಲೆ ಬಂದ್ಬಿಡುತ್ತಂತ ಅವ್ರು ಸುಳ್ಳು ಹೇಳಿರೋದು. ನಾವೆಲ್ಲ ಹಂಗೆ ಮಾಡಿಲ್ಲ. ಸುತ್ತಮುತ್ತಲು ಕೇಳ್ಕೊಳ್ಳಿ, ಬೇಕಾದ್ರೆ ನಂದೇನಾದ್ರು ಇಷ್ಟು ನಾವು ಬಂದು ಇಲ್ಲಿ 10-15 ವರ್ಷ ಆಗಿದೆ. ಇವತ್ತು ಯಾರನ್ನಾರು ಕೇಳಿ, ಒಂದು ರಿಮಾರ್ಕ್ ಇದ್ದರೆ ನೀವೇನು ಬೇಕಾದ್ರೆ ನಾನು ಕೇಳಿ. ರಿಮಾರ್ಕ್ ಅವ್ರು ಮಾಡ್ಕೊಂಡಿದ್ದಾರೆ, ನಾವು ಮಾಡಿಲ್ಲ. ಅವ್ರು ಏನು ಸಮಸ್ಯೆ ಸಾಲ ಇಟ್ಕೊಂಡು ಸಮಸ್ಯೆ ಕುಡ್ಕೊಂಡು ಏನು ಮಾಡ್ಕೊಂಡ್ರು ವಸೂಲು ಮಾಡೋದು ಪ್ರೂಫ್ ತೋರ್ಸೋಕ್ಕೆ ಆಯಿತು. ಒಡವೆ ಇವಾಗ ನಮ್ಮ ಮಾವನೇ ಕೊಡ್ತಿದ್ದಾನೆ ದುಡ್ಡು. ನಮ್ಮ ಮಾವ ದುಡ್ಡಲ್ಲಿ ನಾನು ಕಟ್ಕೊಂಡಿದ್ದೀನಿ, ನಾನು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ, ಕೊಡ್ಸ್ಕೊಂಡಿದ್ದೀನಿ. 1 ರೂಪಾಯಿ ಕೊಟ್ಟಿದ್ದ ಅಂತ ಹೇಳ್ತಾ ಇದ್ರಲ್ಲ, ಹೆಂಗೆ ಕೊಟ್ಟರು ಯಾವ ಥರ ಕೊಟ್ಟಿದ್ರು ಅವಳೆ ಅದು ತೋರಿಸಿ ಬಿಡು. 50 ಲಕ್ಷ ನಾನು ಸೆಟ್ಲ್ ಮಾಡಿದ್ದೀನಿ. ಆವಾಗ ಅವರೇ ಬಂದು ನಾನು ಕೊಟ್ಟಿರಲ್ಲ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಇವಾಗ ಮನೇಲಿ ಕೆಲಸದಲ್ಲಿ ಸತ್ತೋಗಿದ್ರೆ ಅದು ನಾನೇನು ಮಾಡೋಕ್ಕಾಗುತ್ತೆ? ಏನು ಬರಲ್ಲ, ದೇವ್ರ ಪೂಜೆ ಮಾಡ್ತೀನಿ ಅಷ್ಟೇ. ದೇವ್ರ ಮೈ ಮೇಲೆ ಬರ್ತದಂತ ನಮಗೆ ಬರಲ್ಲ. 1 ರೂಪಾಯಿ 2 ರೂಪಾಯಿ ಮಾಡ್ಕೊಡ್ತೀರ ಅಂತ ಹೇಳಿ ನೀವು ಅವ್ರ ಹತ್ರ ದುಡ್ಡು ನಾವು ಯಾರಿಗೂ ಹೇಳಿಲ್ಲ. ಅವರು ಕೋರಿಕೆ ಮಾಡ್ಕೊತಾರೆ, ಅವ್ರಿಗೆ ಪರಿಹಾರ ಆಗ್ತೈತೆ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಂದು. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಅವ್ರನ್ನ ನೀವು ಎಲ್ಲರಿಂದ ಬರ್ತೀರಿ, ನಿಮ್ಮ ಊರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ಅದು ನಮ್ಗೇನು ಕೆಲಸ? ಕಾವಿ ತೊಟ್ಟಿದ್ರಲ್ಲ, ಪೂಜೆ ಟೈಮಲ್ಲಿ ಹಾಕ್ಕೊಂತೀನಿ ನಾನು. ಕಾವಿ ಅಲ್ಲ, ಕೆಂಪು ಬಟ್ಟೆ ಓಂ ಶಕ್ತಿ ಮಾಲೆ ಹಾಕ್ತೀರಿ, ಅವಾಗ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ಕೊತೀರ ಅಷ್ಟೇ. ಅವ್ರನ್ನ ಕೇಳ್ರಿ, ನನಗೇನು ಗೊತ್ತಿಲ್ಲ. ನಾನು ಕೇಳ್ರಿ, ಬರಲ್ಲ. ಎಲ್ಲ ಸುಳ್ಳು. ಭಕ್ತಾದಿಗಳು ಇವಾಗ ಹೇಳಿದ್ನಲ್ಲ ಅಷ್ಟೇ. ಅವರು ಅನ್ಕೆ ಒಟ್ಟಾರೆ ದೇವರ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ವಂಚನೆ ನಡೆದಿದೆ ಎಂಬ ಆರೋಪದ ನಡುವೆ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕುಟುಂಬಸ್ಥರ ಆರೋಪಗಳಲ್ಲಿ ಎಷ್ಟು ಸತ್ಯವಿದೆ? ಆತ್ಮಹತ್ಯೆಗೆ ನಿಜವಾದ ಕಾರಣವೇನು? ಹಣಕಾಸಿನ ವ್ಯವಹಾರಗಳ ಹಿನ್ನೆಲೆ ಏನು ಎಂಬ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆಯೇ ಉತ್ತರ ನೀಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಾದ್ಯಂತ ಶ್ರೀರಾಮ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ಆಚರಣೆ ಮಾಡಿದ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸೇರಿದಂತೆ ಹಿಂದೂ ಸಂಘಟನೆಗಳಿಗೆ ಯಾವುದೇ ಆಹ್ವಾನ ನೀಡದೆ ನಗರದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ನಿಂದ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಮಾಡುತ್ತಿರುವ ಉದ್ದೇಶವಾದರೂ ಏನು ಎಂಬುದನ್ನು ಟ್ರಸ್ಟ್ನ ಪದಾಧಿಕಾರಿಗಳು ಉತ್ತರಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವಿ ಚಲುವರಾಜ್ ಒತ್ತಾಯಿಸಿದರು. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವಿ ಚಲುವರಾಜ್, ಕಳೆದ 3 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ನಗರದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆಸಿದೆ. ಆದರೆ ಇದೇ ಮೊದಲ ಬಾರಿಗೆ ನಗರದಲ್ಲಿ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟ್ ಮೂಲಕ ಶೋಭಾಯಾತ್ರೆ ಆಚರಿಸುತ್ತಿರುವುದು ಸ್ವಾಗತಾರ್ಹವಾದರೂ ಹಿಂದೂ ಸಂಘಟನೆಗಳು ಹಾಗೂ ಸಂಘಟನೆಗಳ ಮುಖಂಡರನ್ನ ಕನಿಷ್ಠ ಸೌಜನ್ಯಕ್ಕಾದರೂ ಆಹ್ವಾನಿಸದೆ ಮಾಡುತ್ತಿರುವ ಹಿಂದಿನ ಮರ್ಮವೇನು ಎಂಬುದಷ್ಟೇ ನಮ್ಮ ಪ್ರಶ್ನೆಯಾಗಿದೆ ಎಂದರು. ನಗರದಲ್ಲಿ ಈ ಹಿಂದೆ 3 ವರ್ಷಗಳ ಕಾಲ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಶೋಭಾಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೆವು. ಇದೀಗ ಟ್ರಸ್ಟ್ ಅಧ್ಯಕ್ಷರವರಾದ ಅಧ್ಯಕ್ಷತೆಯಲ್ಲಿಯೇ ಮಾಡಲಾಗಿತ್ತು. ಕಳೆದ ವರ್ಷ ಬೇರೊಬ್ಬರನ್ನ ವಿಶ್ವ ಹಿಂದೂ ಪರಿಷತ್ನಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಡೆಸಿದ ಶೋಭಾಯಾತ್ರೆಗೆ ಅವರು ಸಹಕರಿಸಲಿಲ್ಲ. ಸಾಲದ್ದಕ್ಕೆ ಶ್ರೀರಾಮ ಶೋಭಾಯಾತ್ರೆ ಹೆಸರಲ್ಲಿ ಟ್ರಸ್ಟ್ ಸ್ಥಾಪಿಸಿ ಇದೀಗ ಟ್ರಸ್ಟ್ ಮೂಲಕ ಶೋಭಾಯಾತ್ರೆ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ. ಹಿಂದೂ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ನಡೆಯಬೇಕಿದೆ. ಅದು ಯಾರ ನೇತೃತ್ವದಲ್ಲಿ ನಡೆದರೂ ನಮ್ಮ ಸಂಪೂರ್ಣ ಸಹಕಾರವಿದೆ. ಆದರೆ ನೀವು ಮಾಡುತ್ತಿರುವ ಶೋಭಾಯಾತ್ರೆಗೆ ಹಿಂದೂ ಸಂಘಟನೆಗಳ ಮುಖಂಡರಿಗೆ ಆಹ್ವಾನ ನೀಡದಿರುವುದು ಬೇಸರ ತಂದಿದೆ ಎಂದರು. ನಮ್ಮವರೇ ಅಂತ ಹೋಗಿ ನಾವು ಆಹ್ವಾನ ಕೊಟ್ಟಿದ್ವಿ, ಆದರೂ ಸಹ ನೀವು ಬರಲಿಲ್ಲ, ಭಾಗವಹಿಸಲಿಲ್ಲ.
ಪ್ರೆಸ್ ಮೀಟ್ ಮಾಡಿ ಅಪೋಸ್ ಮಾಡಿದ್ರಿ, ಮಾಡಬಾರ್ದು ಈ ಸಮಯದಲ್ಲಿ ಏನಕ್ಕೆ ಅಂತ. ಸಮಯ ಮುಖ್ಯ ಅಲ್ಲ, ನಮಗೆ ಕಾರ್ಯ ಮುಖ್ಯ. ಶೋಭಾಯಾತ್ರೆ ಮಾಡಬೇಕಾಗಿರೋದು ಹಿಂದೂ ಸಮಾಜದ ಒಂದು ಪ್ರತೀಕ, ಮಾಡಬೇಕಾಗಿರೋದು ನಮ್ಮ ಹಕ್ಕು. ಯಾವ ಟೈಮಲ್ಲೂ ಯಾವ ಇದರಲ್ಲಾದರೂ ಮಾಡಬೇಕು. ಆದರೂ ನೀವು ಅಪೋಸ್ ಮಾಡಿದ್ರಿ, ನಾವು ಯಾವುದೂ ಇದು ಮಾಡಿಲ್ಲ. 2 ವರ್ಷ ನೀವು ಮಾಡಿದಾಗ ನಾವು ನಿಮ್ಗೆ ಸಹಕಾರ ಕೊಟ್ವಿ, ನಿಮ್ಮ ಸಹಕಾರ ನಮಗೆ ಬರಲಿಲ್ಲ. ಯಾವ ಕಾರಣಕ್ಕಾಗಿ ನೀವು ಈ ಟ್ರಸ್ಟನ್ನ ಮಾಡಿ, ಯಾವ ಉದ್ದೇಶದಿಂದ ಈ ಟ್ರಸ್ಟನ್ನ ಮಾಡಿ ಹಿಂದೂ ಸಂಘಟನೆಗಳನ್ನು, ಹಿಂದೂ ಕಾರ್ಯಕರ್ತರನ್ನು, ಹಿಂದೂ ಮುಖಂಡರನ್ನು ದೂರ ಇಟ್ಟು ಮಾಡುವಂಥ ಅವಶ್ಯಕತೆ ಏನಿದೆ ಅನ್ನೋದು ನಮ್ಮ ಪ್ರಶ್ನೆ. ದೇಶದಾದ್ಯಂತ ಹಿಂದೂ ಧರ್ಮದ ವಿರುದ್ಧ ನಾಲಿಗೆ ಹರಿಬಿಡುವ, ಸದಾ ಹಿಂದೂ ಧರ್ಮದ ಆಚರಣೆಗಳನ್ನ ಟೀಕೆ ಮಾಡುವ ಕಾಂಗ್ರೆಸ್ ಮುಖಂಡರಿಗೆ ಆಹ್ವಾನ ನೀಡುವ ನಿಮಗೆ ಹಿಂದೂ ಸಂಘಟನೆಗಳ ಮುಖಂಡರನ್ನ ಆಹ್ವಾನಿಸಬೇಕೆಂಬ ಕನಿಷ್ಠ ಸೌಜನ್ಯ ಇಲ್ಲದಿರುವುದು ವಿಷಾದಕರ. ನಗರದಲ್ಲಿ ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆಗೆ ನಮ್ಮ ಸಂಪೂರ್ಣ ಸಹಕಾರವಿರುತ್ತದೆ. ಯಶಸ್ವಿಯಾಗಲಿ, ನಾವು ಪಾಲ್ಗೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿ ಇಂತಹ ಅಚಾತುರ್ಯ ನಡೆಯಬಾರದು ಎಂಬುದಷ್ಟೇ ನಮ್ಮ ಉದ್ದೇಶವಾಗಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಆರ್ಟಿಒ ಕಚೇರಿ ಸಮೀಪ ರಾತ್ರಿ ವಾಹನಗಳ ತಪಾಸಣೆ ಕರ್ತವ್ಯದಲ್ಲಿದ್ದ ಹೋಮ್ ಗಾರ್ಡ್ ಒಬ್ಬರಿಗೆ ಬೊಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಹೌದು, ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಆರ್ಟಿಒ ಕಚೇರಿ ಸಮೀಪ ರಾತ್ರಿ ವಾಹನಗಳ ತಪಾಸಣೆ ಕರ್ತವ್ಯದಲ್ಲಿದ್ದ ಹೋಮ್ಗಾರ್ಡ್ ಒಬ್ಬರಿಗೆ ಬೊಲೆರೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟ ದಾರುಣ ದುರ್ಘಟನೆ ನಡೆದಿದೆ. ಮೃತರನ್ನ 45 ವರ್ಷದ ಶಫೀವುಲ್ಲಾ ಎಂದು ಗುರುತಿಸಲಾಗಿದೆ. ಅವರು ರಾತ್ರಿ ಪಾಳಿಯಲ್ಲಿ ವಾಹನಗಳ ತಪಾಸಣೆ ಕಾರ್ಯದಲ್ಲಿ ನಿರತರಾಗಿದ್ರು. ಈ ವೇಳೆ ಲಾರಿಯೊಂದು ನಿಂತಿದ್ದು ವೇಗವಾಗಿ ಬಂದ ಬೊಲೆರೋ ವಾಹನ ಲಾರಿಗೆ ಡಿಕ್ಕಿ ಹೊಡೆದು ಅಲ್ಲೇ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ಶಫೀವುಲ್ಲಾ ಅವರಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಶಫೀವುಲ್ಲಾ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಆರ್ಟಿಒ ಸಿಬ್ಬಂದಿ ಶಫೀವುಲ್ಲಾರನ್ನ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದು, ಆದರೆ ವೈದ್ಯರು ಅವರು ಮೃತಪಟ್ಟಿರುವುದಾಗಿ ತಿಳಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಮೃತರು ಪತ್ನಿ, ಪುತ್ರ ಹಾಗೂ ಪುತ್ರಿಯನ್ನ ಅಗಲಿದ್ದಾರೆ. ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ನಡೆದ ಈ ದುರ್ಘಟನೆ ಸಾರ್ವಜನಿಕರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಆರ್ಟಿಒ ಇಲಾಖೆಯ ಸಿಬ್ಬಂದಿಯಲ್ಲಿ ದುಃಖ ಮೂಡಿಸಿದೆ. ಘಟನೆಯ ಕುರಿತು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ. ಹೋಮ್ಗಾರ್ಡ್ ಶಫೀವುಲ್ಲಾ ಅವರ ಅಕಾಲಿಕ ನಿಧನಕ್ಕೆ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯರು ಸಂತಾಪ ಸೂಚಿಸಿದ್ದಾರೆ. ಘಟನೆಯ ಬಗ್ಗೆ ಘಟನಾ ಸ್ಥಳದಲ್ಲಿ ಕರ್ತವ್ಯದಲ್ಲಿದ್ದ ಆರ್ಟಿಒ ಇನ್ಸ್ಪೆಕ್ಟರ್ಗಳಾದ ಸುಧೀರ್ ಬಾಬು ಮತ್ತು ವಿಶ್ವಜಿತ್ ರವರು ಪ್ರತಿಕ್ರಿಯಿಸಿ, ಘಟನೆ ತುಂಬಾ ನೋವು ತಂದಿದೆ. ಬೊಲೆರೋ ವಾಹನದ ಚಾಲಕನ ಅಚಾತುರ್ಯತೆಯಿಂದ ಘಟನೆ ಸಂಭವಿಸಿದ್ದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ.
ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. KCN ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. MG ರಸ್ತೆ, ನಿಮ್ಮಾಕಲಕುಂಟೆ, ಅನಕಡಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇವಸ್ಥಾನಕ್ಕೆ ಬಂದು ಮರದ ಕೆಳಗೆ ಕುಳಿತಿದ್ದ ಮಹಿಳೆಯೊಬ್ಬರಿಗೆ ನಿಯಂತ್ರಣ ತಪ್ಪಿದ ಕಾರು ಡಿಕ್ಕಿಯಾದ ಪರಿಣಾಮ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅವಗಾನಪಲ್ಲಿ ಕ್ರಾಸ್ ಬಳಿ ನಡೆದಿದೆ. ದೇವಸ್ಥಾನಕ್ಕೆ ಬಂದು ಮರದ ಕೆಳಗೆ ಕುಳಿತಿದ್ದ ಮಹಿಳೆಯೊಬ್ಬರಿಗೆ
ನಿಯಂತ್ರಣ ತಪ್ಪಿದ ಕಾರು ಡಿಕ್ಕಿಯಾದ ಪರಿಣಾಮ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅವಗಾನಪಲ್ಲಿ ಕ್ರಾಸ್ ಬಳಿ ನಡೆದಿದೆ. ಮೃತ ಮಹಿಳೆಯನ್ನ ಕರಿಪಲ್ಲಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಎಂದು ಗುರುತಿಸಲಾಗಿದೆ. ವೆಂಕಟಲಕ್ಷ್ಮಮ್ಮ ಅವರು ಅವಗಾನಪಲ್ಲಿ ಕ್ರಾಸ್ ಬಳಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿನ ಮರದ ಕೆಳಗೆ ಕುಳಿತಿದ್ರು. ಈ ವೇಳೆ ವೇಗವಾಗಿ ಬಂದ ಕಾರುದು ನಿಯಂತ್ರಣ ತಪ್ಪಿ ನೇರವಾಗಿ ವೆಂಕಟಲಕ್ಷ್ಮಮ್ಮ ಅವರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಮಹಿಳೆಯ 2 ಕಾಲುಗಳು ಸ್ಥಳದಲ್ಲೇ ತುಂಡಾಗಿದ್ವು. ಅಪಘಾತದ ತೀವ್ರತೆಗೆ ಕಾರಣವಿದ್ದ 3 ಪ್ರಯಾಣಿಕರಿಗೂ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಅಪಘಾತ ಸಂಭವಿಸುತ್ತಿದ್ದಂತೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ತಕ್ಷಣ ಧಾವಿಸಿ ಬಂದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಹಿಳೆ ಹಾಗೂ ಕಾರಿನಲ್ಲಿದ್ದ ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸುವಲ್ಲಿ ನೆರವಾಗಿದ್ದಾರೆ. ಆದರೆ ತೀವ್ರ ರಕ್ತಸ್ರಾವವಾಗಿದ್ದರಿಂದ ಮಹಿಳೆ ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಘಟನಾ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಪೊಲೀಸರು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಮುಂದುವರಿಸಲು ಪ್ರಾರ್ಥಿಸಿ ಕಾಂಗ್ರೆಸ್ ಮುಖಂಡರು ಹಾಗೂ ಸುಧಾಕರ್ ಬೆಂಬಲಿಗರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಮತ್ತೆ ಸಚಿವ ಸ್ಥಾನ ನೀಡುವಂತೆ ಕೋರಿ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಸುಧಾಕರ್ ಬೆಂಬಲಿಗರು ವಿಶೇಷ ಪೂಜೆ ಸಲ್ಲಿಸಿದರು. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು ಶ್ರೀ ವೀರನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು. ದೇವರಿಗೆ ಬೆಳಗ್ಗೆಯಿಂದಲೇ ಹಾಲಿನ ಅಭಿಷೇಕ ಮತ್ತು ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುರೇಶ್ ಬಾಬು, ಯಗವಕೋಟೆ ಶ್ರೀ ವೀರನಾರಾಯಣ ಸ್ವಾಮಿ ಮತ್ತು ಬೆಟ್ಟದ ಮೇಲೆ ಇರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮತ್ತೆ ಸಚಿವರಾಗಬೇಕೆಂದು ಹೈಕಮಾಂಡ್ಗೆ ಒತ್ತಾಯಿಸಿದರು. 3 ವರ್ಷ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದಾದ್ಯಂತ ಸುತ್ತಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದರು. ಯಗವಕೋಟೆ ಗ್ರಾಮದ ದೇವಸ್ಥಾನಕ್ಕೆ 20 ಲಕ್ಷ ಚೆಕ್ ಡ್ಯಾಂ ಸೇರಿ ತಾಲೂಕಿನಾದ್ಯಂತ 2500 ಕೋಟಿ ಅನುದಾನ ತಂದು ಚಿಂತಾಮಣಿ ತಾಲೂಕಿನಾದ್ಯಂತ ಅಭಿವೃದ್ಧಿ ನಡೆಯುತ್ತಿದೆ ಎಂದರು. ನನ್ನ ಹೆಸರು ಸುರೇಶ್ ಬಾಬು ಅಂತ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಯಗವಕೋಟೆ ಗ್ರಾಮ. ಈ ದಿನ ನಮ್ಮ ಯಗವಕೋಟೆ ವೀರನಾರಾಯಣ ಸ್ವಾಮಿ ಮತ್ತು ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ನಮ್ಮ ಸಚಿವರು, ಮಾಜಿ ಸಚಿವರು ಮುಂದೆ ಮತ್ತೆ ಕಂಟಿನ್ಯೂ ಸಚಿವರನ್ನಾಗಿ ಮಾಡಬೇಕಾಗಿ ವಿಶೇಷ ಪೂಜೆಯನ್ನು ಮಾಡಿ ಹೈಕಮಾಂಡಲ್ಲಿ ಮನವಿ ಮಾಡಲು ಈ ಒಂದು ಪ್ರೆಸ್ ಮೀಟನ್ನು ಕರೆಯುತ್ತಿದ್ದೇವೆ. ನಮ್ಮ ಸಚಿವರು 3 ವರ್ಷ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಸುತ್ತಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವ್ರ ಜವಾಬ್ದಾರಿ ಕೊಟ್ಟಿರುವಂಥ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಮಾಡಿ ಯಶಸ್ವಿಯಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರುತ್ತಾರೆ. ಮತ್ತು ಈ ನಮ್ಮ ಗ್ರಾಮದ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಒಂದು 20 ಲಕ್ಷ ಆಗಲಿ, ನಮ್ಮ ಈ ಏರಿಯಾಕ್ಕೆ ಚೆಕ್ ಡ್ಯಾಮ್ಸು, ನಮ್ಮ ತಾಲೂಕಿನಾದ್ಯಂತ 2,500 ಕೋಟಿ ಅನುದಾನವನ್ನು ತಂದು ಚಿಂತಾಮಣಿ ತಾಲೂಕಿನಾದ್ಯಂತ ಅಭಿವೃದ್ಧಿ ಕಾರ್ಯಗಳು ಯಥೇಚ್ಛವಾಗಿ ನಡೆಯುತ್ತಿದೆ. ಮತ್ತು ಇದೇ ನಮ್ಮ ಉಸ್ತುವಾರಿ ಮಂತ್ರಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಗೂಡಿನ ಮಾರ್ಕೆಟ್ ಆಗ್ಬೋದು, ಚಿಕ್ಕಬಳ್ಳಾಪುರದ ಹೂವಿನ ಮಾರ್ಕೆಟ್ ಆಗ್ಬೋದು, ಇನ್ನು ಹೊಸ ಅನೇಕ ಕಾರ್ಯಕ್ರಮಗಳನ್ನು ತಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ
ಹೊಸ ಇದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಅದರ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಈ ಹಿಂದಿನ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಈಗ ಆಗಿರುವಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಚಿವರನ್ನು ಮುಂದೆ ಎರಡನೇ ಹಂತದಲ್ಲಿ ಸಚಿವರನ್ನಾಗಿ ಮಾಡಬೇಕಾಗಿ ಹೈಕಮಾಂಡಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಿಂದ ಮನವಿ ಮಾಡುತ್ತಾ ಈ ಒಂದು ನಿಮ್ಮ ಹೈಕಮಾಂಡ್ಗೆ ತಿಳಿಸುತ್ತಾ ದಯವಿಟ್ಟು ಸಚಿವರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಸಾಮಾನ್ಯ ಜನರಿಗೆ ವಾಸ್ತು ಸೂತ್ರಗಳ ಅನ್ವಯ ಜ್ಞಾನ ನೀಡಲು ಪೂತಮಾನಸ ಜ್ಯೋತಿಷ್ಯಾಲಯದಿಂದ ಸುಕನ್ಯಾ ಮತ್ತು ಎಸ್ ಕೃಷ್ಣಮೂರ್ತಿ ಸವಿ ನೆನಪಿಗಾಗಿ ಜೂನ್ 7 ಭಾನುವಾರ ಬೆಳಿಗ್ಗೆ 9:30ರಿಂದ ಸಂಜೆ 5ರವರೆಗೆ ತಾಲೂಕಿನ ಮಧುರೆ ಹೋಬಳಿಯ ಕನ್ನಮಂಗಲ ಗೇಟ್ ಸಮೀಪದ ಎಲ್ಜಿ ಮಹಲ್ನಲ್ಲಿ ವಾಸ್ತುವಿನ ನಡಿಗೆ ಗ್ರಾಮದ ಕಡೆಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರೇಪುರ ಪೂತಮಾನಸ ಜ್ಯೋತಿಷ್ಯಾಲಯ ವ್ಯವಸ್ಥಾಪಕ ಡಾಕ್ಟರ್ ಗಿರೀಶ್ ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಕಾರೇಪುರ ಗ್ರಾಮದ ಪೂತಮಾನಸ ಜ್ಯೋತಿಷಾಲಯ ಕೇಂದ್ರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರೇಪುರ ಪೂತಮಾನಸ ಜ್ಯೋತಿಷಾಲಯ ವ್ಯವಸ್ಥಾಪಕ ಡಾಕ್ಟರ್ ಗಿರೀಶ್ ಅವರು ಕಾರ್ಯಕ್ರಮವನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯದ ಜ್ಯೋತಿಷ್ಯರ ಹಾಗೂ ಜ್ಯೋತಿಷ್ಯ ಬೋಧನಾ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಗಜೇಂದ್ರ ಬಾಬು ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯರು, ವಾಸ್ತು ತಜ್ಞರಿಂದ ಜನರಿಗೆ ವಾಸ್ತು ಬಗ್ಗೆ ಜಾಗೃತಿ ಮೂಡಿಸಲಾಗುವುದು. ಜ್ಯೋತಿಷ್ಯ ತಾಯಿ, ವಾಸ್ತು ಮಗು ಇದ್ದಂತೆ. ಒಳ್ಳೆ ಸ್ಥಾನಮಾನ, ಕೀರ್ತಿ, ಯಶಸ್ಸು, ಆರ್ಥಿಕವಾಗಿ ಸದೃಢತೆ ಪಡೆಯಲು ಜ್ಯೋತಿಷ್ಯ ಮತ್ತು ವಾಸ್ತು ಅತಿ ಮುಖ್ಯ ಎಂದರು. ಈ ದಿನಾಂಕ 7/6/2026 ಭಾನುವಾರ 9:30ರಿಂದ ಸಂಜೆ 5:30ರವರೆಗೆ ಒಂದು ವಾಸ್ತು ನಡೆ ಗ್ರಾಮದ ಕಡೆಗೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಪೂತಮಾನಸ ಜ್ಯೋತಿಷ್ಯಾಲಯದ ವತಿಯಿಂದ ಮಾಡ್ತಾ ಇದ್ದೀವಿ. ಇದನ್ನ ಕನ್ನಮಂಗಲ ಗೇಟ್ LG ಮಹಲಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಖಂಡಿತ ಸಾರ್ವಜನಿಕರು ಎಲ್ಲರೂ ಈ ವಾಸ್ತು ಬಗ್ಗೆ ಬಂದು ತಿಳುವಳಿಕೆ ತಗೊಂಡು ಸರ್ವ ರೀತಿಯಿಂದ ಅನುಕೂಲ ಮಾಡಿ ಯಶಸ್ಸನ್ನು ಗಳಿಸಬೇಕು ಅನ್ನೋದು ಮುಖ್ಯವಾದಂಥ ಉದ್ದೇಶ. ಇದರಲ್ಲಿ ಯಾವುದೇ ರೀತಿ ಒಂದು ಲಾಭಾಂಶ ಪಡಿಬೇಕು ಅನ್ನೋದೇನಿಲ್ಲ. ಒಂದು ಸಮಾಜಕ್ಕೆ ಒಂದು ಯಾವ ರೀತಿ ಮಾದರಿಯಾಗಿ ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ವಿಚಾರವಾಗಿ 9-10 ಜನ ಜ್ಯೋತಿಷ್ಕಾರರು ಮಾತಾಡ್ತಾರೆ. ಆ ಜ್ಯೋತಿಷ್ಕಾರರಲ್ಲಿ ತುಂಬಾ ಉತ್ತಮವಾದಂಥ ಜ್ಯೋತಿಷ್ಕಾರರು ಬಂದು ವಿಶೇಷವಾದಂಥ ಒಂದು ಕಾನ್ಸೆಪ್ಟ್ ಅನ್ನು ಮಾಡ್ತಾರೆ. ಎರಡನೇದು, ಮುಖ್ಯ ಉದ್ಘಾಟನೆ ಸಮಾರಂಭವನ್ನ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಹಾಗೂ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಜ್ಯೋತಿಷ್ಯ ಬೋಧನಾ ಸಂಸ್ಥೆ ಒಕ್ಕೂಟ ಗಜೇಂದ್ರ ಅವರು ಬರ್ತಾ ಇದ್ದಾರೆ. ಹಾಗೂ RG ವೆಂಕಟಾಚಲವರು ಮಾಜಿ ಶಾಸಕರು ದೊಡ್ಡಬಳ್ಳಾಪುರ ತಾಲೂಕು ಅವರು ಬರ್ತಾ ಇದ್ದಾರೆ. ಹಾಗೂ ಈಗಿನ ಧೀರಜ್ ಮುನ್ರಾಜ್ ಅವರು ಶಾಸಕರು ದೊಡ್ಡಬಳ್ಳಾಪುರ ಅವರು ಸಹ ಬಂದು ಈ ವೇದಿಕೆ ಮೇಲೆ ವಿಚಾರವನ್ನು ಮಾತನಾಡಿದ್ದಾರೆ. ಮತ್ತೆ ಡಾಕ್ಟರ್ ಶೈಲೇಂದ್ರ ಬಲ್ಲಾಳ್ ಅಂತ ಬೀದರ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ಅವರು ಸಹ ಬಂದು ವಿಶೇಷವಾಗಿ ಮಾತಾಡ್ತಾರೆ. ಹಾಗೂ ವೆಂಕಟರಾಮಯ್ಯನವರು ಮಾಜಿ ಶಾಸಕರು ದೊಡ್ಡಬಳ್ಳಾಪುರ ಅವರು ಸಹ ಬಂದು ಈ ವಿಷಯವನ್ನು ಮಾತಾಡ್ತಾರೆ ಮತ್ತು ಈ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡ್ತಾರೆ. ಹಾಗೂ G ಮರಿಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೆಂಗಳೂರು, ಇವರು ಸಹ ಬಂದು ಇಲ್ಲಿ ವೇದಿಕೆಯಲ್ಲಿ ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ. ಗ್ರಾಮದಲ್ಲಿ ವಾಸಿಸುವ ಜನತೆಯ ಮನೆಗಳನ್ನು ವಾಸ್ತು ಸೂತ್ರಗಳ ಅನ್ವಯ ಜ್ಞಾನವನ್ನು ಸರಿಪಡಿಸಿ ಶಾಂತಿ, ನೆಮ್ಮದಿ, ಆರೋಗ್ಯವಂತರಾಗಿ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗುವಂತೆ ವಾಸ್ತುವಿನ ನಡಿಗೆ ಗ್ರಾಮದ ಕಡೆಗೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ. ವಾಸ್ತು ಜ್ಞಾನವು ನಗರವಾಸಿಗಳಿಗೆ ಮತ್ತು ಹಣವಂತರಿಗೆ ಮಾತ್ರ ಲಭ್ಯವಾಗಿರುತ್ತದೆ. ಆದರೆ ರಾಜ್ಯದಲ್ಲಿ ಸುಮಾರು 30,000 ಗ್ರಾಮಗಳಿವೆ. ತಾಲೂಕಿನಲ್ಲಿ ಸುಮಾರು 296 ಗ್ರಾಮಗಳು, 3 ಪಟ್ಟಣಗಳು. ಎಲ್ಲಾ ವರ್ಗದ ಜನತೆಗೆ ವಾಸ್ತು ಜ್ಞಾನ ನೀಡುವ ಸಲುವಾಗಿ ಈ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಶಿವಣ್ಣ ಅವರು ವಾಸ್ತು ಬಗ್ಗೆ ತುಂಬಾ ಪ್ರಖ್ಯಾತಿ ಹೊಡೆದಂತ ವ್ಯಕ್ತಿ, ಹಾಗಾಗಿ ವಿಶೇಷವಾದಂತಹ ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡ್ತಾರೆ. ಸುರೇಶ್ ಅವರು ಜ್ಯೋತಿಷ್ಯ ಮತ್ತೆ ದೇವಸ್ಥಾನದ ಆಯದ ಬಗ್ಗೆ ಮಾತಾಡ್ತಾರೆ ವಿಶೇಷವಾಗಿ, ಅದು ವಿಶೇಷವಾಗ್ತದೆ. ಅನಂತರಾಘವನವರು ಜ್ಯೋತಿಷ್ಯ ಮತ್ತೆ ವಾಸ್ತು ಬಗ್ಗೆ ಮಾತಾಡ್ತಾರೆ. ಶಿವಪ್ಪನವರು ಅಂತ ಅವರು ಸುಮಾರು 80 ವರ್ಷ, ಅವರಿಗೆ ತುಂಬಾ ಅನುಭವ ಇರುವಂತ ವ್ಯಕ್ತಿ, ಹಾಗಾಗಿ ಅವರ ಹಸ್ತ ಸಾಮಗ್ರಿಗಳ ಬಗ್ಗೆ ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತಾರೆ. ಶಾರದಾಮಣಿಯವರು ಜ್ಯೋತಿಷ್ಯವನ್ನ ಮಾತಾಡ್ತಾರೆ. ನಮ್ಮ ಪ್ರಕಾಶ್ ಅವರು ಬಂದು ನಮ್ಮ ವೇದಿಕೆಯಲ್ಲಿ ಹಂಚ್ಕೋತಾರೆ. ಹಾಗೂ ಜನಾರ್ದನ್ ಅವರು ಸಹ ಒಂದು ವಿಚಾರವನ್ನು ಮಾಡ್ತಾರೆ. ಹಾಗೂ ರಘುನಂದನ್ ಅವರು ಜ್ಯೋತಿಷ್ಕಾರರು ಸಹ ನಮ್ಮ ಜೊತೆ ಸಹಕಾರ ಕೊಟ್ಕೊಂಡಿರ್ತಾರೆ. ಹಾಗೂ ರಮೇಶ್ ಆಚಾರ್ಯ ಅವರು ನಮ್ಮ ಜೊತೆ ಇರ್ತಾರೆ.
ಹಾಗಾಗಿ ಮಧು ದೀಕ್ಷಿತ್ ಅಂತ ಒಬ್ರು ಬರ್ತಾರೆ, ಒಂದು ಒಳ್ಳೆ ಜ್ಯೋತಿಷ್ಕಾರರು ಅವರು, ಮತ್ತೆ ರಾಮೂರ್ತಿ ಸರ್ ಅಂತ ಒಬ್ರು ಬರ್ತಾರೆ. ಅವರು ವಿಶೇಷವಾಗಿ ಒಬ್ಬೊಬ್ಬರಿಗೆ ಒಂದೊಂದು 20 ಟೈಮ್ ಕೊಡಬೇಕು ಅಂತಿದ್ದೀವಿ. ಎಲ್ಲರಿಗೂ ಬಂದು ವಿಚಾರವನ್ನು ನಮ್ಮ ಹಳ್ಳಿಗಾಡಿನ ಜನಕ್ಕೆ ಸರಳವಾದಂಥ ರೀತಿಯಲ್ಲಿ ಜ್ಯೋತಿಷ್ಯವನ್ನೋದು ಒಂದು ತಾಯಿ ಇದ್ದಾಗೆ, ವಾಸ್ತು ಅನ್ನೋದು ಒಂದು ಮಗು ಇದ್ದಾಗೆ, ಈ ಮಗುವನ್ನು ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಸಾಕಬೇಕು, 8 ದಿಕ್ಕುಗಳಲ್ಲಿದೆ, 8 ದಿಕ್ಕುಗಳಲ್ಲಿ ಯಾವ ರೀತಿ ಮಗುವನ್ನು ಸಾಕಿದ್ರೆ ಆ ಮನೆ ಬೆಳೆಯುತ್ತೆ, ವಂಶ ಬೆಳೆಯುತ್ತೆ, ದಾನ ಬೆಳೆಯುತ್ತೆ, ಕೀರ್ತಿ ಬೆಳೆಯುತ್ತೆ, ಯಶಸ್ಸು ಬೆಳೆಯುತ್ತೆ, ಅವ್ರ ಮನೆಯಲ್ಲಿ ಶಾಂತತೆ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಎಲ್ಲರೂ ವಾಸ್ತು ಬಗ್ಗೆ ಹೇಳ್ತಾರೆ. ಎಲ್ಲ ಜನಗಳು, ನಮ್ಮ ದೊಡ್ಡಬಳ್ಳಾಪುರ ಜನಕ್ಕೆ ಮತ್ತು ಗ್ರಾಮಾಂತರದಲ್ಲಿ ಎಲ್ಲ ಜನಗಳು ಬಂದು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಥ್ ಕೊಡಬೇಕು. ಎಲ್ಲರೂ ನಮಗೆ ಪ್ರೀತಿ ಪಾತ್ರರಾಗಿ ವಿಜಯದಿಂದ ಕೇಳ್ತಾ ಇದ್ದೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಕೆಎಚ್ ಮುನಿಯಪ್ಪ ಅವರಿಗೆ ಈ ಹಿಂದಿನ ಆಹಾರ ಖಾತೆ ನೀಡಿ ಮಾದಿಗ ಸಮುದಾಯಕ್ಕೆ ಬೇಸರ ಉಂಟು ಮಾಡಿದ್ದು, ಅವರ ಹಿರಿತನಕ್ಕೆ ಸಮಾಜ ಕಲ್ಯಾಣ ಅಥವಾ ಗೃಹ ಖಾತೆ ನೀಡುವಂತೆ ಪಾಲನಹಳ್ಳಿ ಶ್ರೀ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ನೆಲಮಂಗಲದ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ ಮಾತನಾಡಿದ ಪಾಲನಹಳ್ಳಿ ಶ್ರೀ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಅವರು ಸಚಿವ ಕೆಎಚ್ ಮುನಿಯಪ್ಪ ಪರವಾಗಿ ಬ್ಯಾಟ್ ಬೀಸಿದರು. ರಾಜ್ಯದ ನೂತನ ಸರ್ಕಾರದಲ್ಲಿ ಅನುಭವಿಗಳಾದ ಕೆಎಚ್ ಮುನಿಯಪ್ಪ ಅವರಿಗೆ ಉನ್ನತ ಮಂತ್ರಿ ಸ್ಥಾನ ನೀಡುವ ಮೂಲಕ ಮಾದಿಗ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಆಗ್ರಹಿಸಿದರು. ಕೆಎಚ್ ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಸಮುದಾಯದ ಆಸೆಯಾಗಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಡಿಸಿಎಂ ಮಾಡಿರುವುದು ಸ್ವಾಗತಾರ್ಹ. ಕೆಎಚ್ ಮುನಿಯಪ್ಪ ಅವರನ್ನು ಪರಿಗಣಿಸಬಹುದಿತ್ತು. ಆಹಾರ ಖಾತೆಯನ್ನು ಮುಂದುವರಿಸುವ ಬದಲು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಗೃಹ ಖಾತೆ ನೀಡಬಹುದಿತ್ತು ಎಂದರು. ಈ ಒಂದು ಹೊಸ ಸರ್ಕಾರಕ್ಕೆ ಸಹೃದಯ ಶಕ್ತಿಗಳಲ್ಲಿ ನಮ್ಮ ಪಾಲನಹಳ್ಳಿ ಮಠದ ವತಿಯಿಂದ ಅವರಿಗೆ ಶುಭಾಶಯಗಳನ್ನು, ಉತ್ಕೃಷ್ಟವಾಗಿ ಚಿನ್ಮಯವಾಗಿ ಬದುಕಲಿ ಮತ್ತು ಅವರ ಶ್ರದ್ಧಾ ಮತ್ತು ಪಕ್ಷನಿಷ್ಠೆಗೆ ಜಯವಾಗಿದೆ. ಪ್ರಕೃತಿಯ ದೇವತೆ ಆಶೀರ್ವಾದ ಕೊಟ್ಟಿದ್ದಾರೆ. ಏಕೆಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸಮಾಜ ಬಹಳ ಹಿಂದಿನಿಂದಲೂ ಕೂಡ ಪಕ್ಷನಿಷ್ಠೆ ಕಾಯನಿಷ್ಠೆಯಿಂದ ಬಂದಿರತಕ್ಕಂಥದ್ದು. 1959ರಿಂದ 1889ರವರೆಗೂ ಕೂಡ 22 ಜನ ಶಾಸಕರಾಗಿ ಸಚಿವರಾಗಿ ಬಂದಿರತಕ್ಕಂತಹ ಈ ಸಮಾಜ, ಅದಕ್ಕೂ ಮುಖ್ಯವಾಗಿ ಕೆಎಚ್ ಮುನಿಯಪ್ಪಾಜಿಯವರು ಪಕ್ಷನಿಷ್ಠೆ ಕಾಯನಿಷ್ಠೆಯಲ್ಲಿ ಕೇಂದ್ರದಲ್ಲಿ 7 ಬಾರಿ ಸಂಸದರಾಗಿ ಕೇಂದ್ರ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿಕೊಂಡು ಬಂದು ಅವರದೇ ಆದಂತಹ ಒಂದು ಶಿಸ್ತಿನ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ಬಂದಿರತಕ್ಕಂತಹ ಇತಿಹಾಸ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಆದರೆ ಎಲ್ಲೋ ಒಂದು ಕಡೆ ನೋಡಿದಾಗ ಈ ಸಮಾಜದ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಗೌರವಾನ್ವಿತವಾಗಿರ್ತಕ್ಕಂತಹ ಕಾಯನಿಷ್ಠೆ ಇರ್ತಕ್ಕಂಥವರಿಗೆ ಈ ಸಚಿವ ಸ್ಥಾನ ಅಲ್ಲ ಅನಿಸುತ್ತೆ. ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸಚಿವ ಸ್ಥಾನ ಕೊಡಬೇಕಾಗಿತ್ತು ಅಂತ ನಮಗಾದರೂ ಕೂಡ ಭಾವಿಸ್ತಾ ಇದೆ. ಇದ್ರ ಜೊತೆಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡುವಂತಹ ಒಬ್ಬ ವ್ಯಕ್ತಿತ್ವದಲ್ಲಿ DCM ಇಲ್ಲ ಅನ್ನುವಂಥದ್ದೇ ತಿಳಿದದಾದರೆ ಉತ್ಕೃಷ್ಟವಾದಂತಹ ಸಚಿವ ಸ್ಥಾನನೂ ಕೂಡ ಲಭಿಸಬೇಕಾಗಿತ್ತು ಅಂತ ನಮಗೆ ತುಂಬ ನೋವಾಗಿದೆ. ಏಕೆಂದರೆ ಈ ಬಹುಮುಖ್ಯವಾಗಿರ್ತಕ್ಕಂತಹ ಈ ಸಮಾಜಕ್ಕೆ ಎಲ್ಲ ಒಂದು ಕಡೆ ಅನ್ಯಾಯ ಆಗ್ತಾ ಆಗಿದೆ ಅನ್ನುವುದನ್ನು ತೋರಿಸುತ್ತೆ. ಅಂದ್ರೆ ಯಾವ ಸಚಿವ ಸ್ಥಾನ ಕೊಡಬೇಕಾಯ್ತು ಅಂತ ನೀವು ಇದು ಮಾಡ್ತೀರಿ ಸ್ವಾಮಿ? ಸಾಮಾನ್ಯ ಉತ್ಕೃಷ್ಟವಾದ ನಮ್ದಿದ್ದು DCM ಕೊಡಬೇಕಾಗಿತ್ತು ಅಂತ ಒಂದು ಮನಸ್ಸಿನಲ್ಲಿತ್ತು. ಅಟ್ಲೀಸ್ಟ್ ಅದಾಗಿಲ್ಲ. ಅವರು ನಮ್ಮ ಅಣ್ಣ ತಮ್ಮಂದಿರ ಸಮಾಜದವರು ಇರಲಿ, ಆದರೆ ಈಗಲಾದರೂ ಕೂಡ ಒಂದು ಸಮಾಜ ಕಲ್ಯಾಣ ಇನ್ನೂ ಉತ್ಕೃಷ್ಟವಾದಂಥದ್ದು ಕೊಡಲಿ. ಯಾಕೆಂದರೆ ಹಿರಿಯವರಿದ್ದಾರೆ, ಅವರು ಪಕ್ಷಕ್ಕೆ ಬಹಳ ದುಡಿದಿದ್ದಾರೆ. ಕಾಯಕಲ್ಪ, ಅವರ ಹಿರಿಯತನ ಮತ್ತು ಕಾಯಕಲ್ಪವನ್ನು ನೋಡಿದಾಗ ಇದು ಅಲ್ಲ ಅಂತ ಅನಿಸುತ್ತೆ. ಉತ್ಕೃಷ್ಟವಾದದ್ದು ಕೊಡಬೇಕಾಗಿತ್ತು. ಅದೇ ತರಹ ಆರ್.ಬಿ. ತಿಮ್ಮಾಪುರವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಏಕೆಂದರೆ ದೊಡ್ಡ ಸಮಾಜ ಇದೆ ಇದು. ನಮ್ಮ ಸಮಾಜದ ಮುಖ್ಯಸ್ಥರಾಗಿರುವ ಕೆಎಚ್ ಮುನಿಯಪ್ಪನವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ 6 ಬಾರಿ ಸಂಸದರಾಗಿ ರೈಲ್ವೆ ಖಾತೆ ಸಚಿವರಾಗಿದ್ರು. ಅವರಿಗೆ ಉತ್ತಮ ಸ್ಥಾನ ನೀಡದಿರುವುದು ಸಮುದಾಯಕ್ಕೆ ಅನ್ಯಾಯವಾಗಿದೆ. ಮುಂದಿನ ದಿನಗಳಲ್ಲಿ ಕೆಎಚ್ ಮುನಿಯಪ್ಪ ಅವರ ಹಿರಿತನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಹೆಚ್ಚಿನ ಮಣೆ ಹಾಕಬೇಕಾಗಿದೆ ಎಂದರು. ಸಮುದಾಯದ ಸ್ವಾಮೀಜಿಗಳೆಲ್ಲ ಚರ್ಚೆ ಮಾಡಿದ್ದೇವೆ, ಶೀಘ್ರವೇ ಮುನಿಯಪ್ಪ ಅವರನ್ನು ಭೇಟಿ ಮಾಡುತ್ತೇವೆ ಎಂದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.
ದಕ್ಷಿಣ ಕಾಶಿ ನಂಜನಗೂಡು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ನಂಜುಂಡೇಶ್ವರ ದೇವಾಲಯದ ಮುಂಭಾಗ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಹಲವು ಸ್ವಾಮೀಜಿಗಳು ಚಾಲನೆ ನೀಡಿದರು. ನಂಜನಗೂಡಿನಲ್ಲಿ ನಡೆದ ಹನುಮ ಜಯಂತಿಯನ್ನ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಇಮ್ಮಡಿ ಮುರುಘಸ್ವಾಮಿಗಳು, ಶ್ರೀ ಪಟ್ಟದ ನಾಗರಾಜ ಸ್ವಾಮಿಗಳು, ಶ್ರೀ ಜ್ಞಾನಾನಂದ ಚನ್ನರಾಜ ಅರಸ್ವಾಮಿಗಳು, ಮಾಜಿ ಶಾಸಕರಾದ ಹರ್ಷವರ್ಧನ್ ಸೇರಿದಂತೆ ಹನುಮ ಮತ್ತು ಶ್ರೀರಾಮ ಮೆರವಣಿಗೆಯ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಪ್ರತಿ ವರ್ಷ ಹನುಮ ಜಯಂತಿಯನ್ನ ಆಚರಣೆ ಮಾಡಿಕೊಂಡು ಬರ್ತಿದ್ದೇವೆ. ಹನುಮ ಜಯಂತಿಯು ಯುವಕರಿಗೆ ಭ್ರಾತೃತ್ವ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸುಮಾರು 38 ಜಾನಪದ ಕಲಾತಂಡಗಳು ಭಾಗವಹಿಸಿದ್ವು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿದ್ವು. ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿತ್ತು. ನಂಜನಗೂಡಲ್ಲಿ ಪ್ರತಿ ವರ್ಷ ನಡೆದಂಗೆನೆ ಈ ವರ್ಷವೂ ಕೂಡ ಹನುಮ ಜಯಂತಿಯ ಆಚರಣೆ ಮಾಡ್ತಾ ಇದ್ದೀವಿ. ಅರ್ಥಪೂರ್ಣವಾಗಿ ಜಯಂತಿ ನಂಜನಗೂಡಲ್ಲಿ ಆಚರಣೆ ಮಾಡಿದ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ಮಂಡಲ ಅಧ್ಯಕ್ಷರಾಗಿರುವಂಥ ಕನ್ನಡಪ್ಪನವರು ಮತ್ತು ಸಿದ್ದರಾಜ್ ಅವರು ಕೂಡ ಇದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ.
ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರಿಕೆಟ್ ಆಟದಲ್ಲಿ ಆರಂಭವಾದ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿತು. ಮಕ್ಕಳ ಚಿಲ್ಲರೆ ಗಲಾಟೆ ಹಿರಿಯರ ವೈಷಮ್ಯಕ್ಕೆ ಕಾರಣ. 2 ಕುಟುಂಬಗಳ ನಡುವೆ ಕಾನೂನು ಹೋರಾಟಕ್ಕೆ ಕಾರಣವಾದ ಕ್ರಿಕೆಟ್ ಜಗಳ. ಅರ್ಚಕ ಪೂಜಾರಮ್ಮ ವಿರುದ್ಧ ಕೋಟಿ ವಂಚನೆ ಆರೋಪ. ಮನನೊಂದು ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆ. ದೇವರ ಹೆಸರಿನಲ್ಲಿ ದುಡ್ಡಿನ ಆಟ. ಮೃತನ ಕುಟುಂಬಸ್ಥರ ಗಂಭೀರ ಆರೋಪ. ಶಿಡ್ಲಘಟ್ಟದಲ್ಲಿ ಶ್ರೀರಾಮ ಶೋಭಾಯಾತ್ರೆಗೆ ಕ್ಷಣಗಣನೆ. ಹಿಂದೂಪರ ಸಂಘಟನೆಗಳಿಗೆ ಆಹ್ವಾನ ನೀಡಿದ ಆರೋಪ. ಕಾಂಗ್ರೆಸ್ ಮುಖಂಡರಿಗೆ ಆಹ್ವಾನ. ಹಿಂದೂ ಮುಖಂಡರ ನಿರ್ಲಕ್ಷ್ಯದ ಬಗ್ಗೆ ಹಿಂದೂ ಸಂಘಟನೆಗಳ ಪ್ರಶ್ನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.